ಹಾಯ್ ಹೆಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ನನ್ನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾರೆಲ್ಲ ನನ್ನ ವ್ಲಾಗ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆಯಿತಾ. ನೋಡಿ ಗೈಸ್, ಬೆಳಿಗ್ಗೆ ಎದ್ಬಿಟ್ಟು ನಮ್ಮ ಚಿನ್ನಿ ಅವ್ರು ಡ್ಯೂಟಿ ಮಾಡ್ತಾ ಇದ್ದಾರೆ. ಕೊಟ್ಟಿಗೆ ಕ್ಲೀನ್ ಮಾಡ್ತಾ ಇದ್ದಾರೆ, ಎಲ್ಲ ಕಸ ಎಲ್ಲ ಗುಡಿಸ್ತಾ ಇದ್ದಾರೆ. ಹಾಗೆಯೇ ಇದು ನಮ್ಮ ಟೋನಿ, ನೋಡಿ ಹೇಗೆ ಆಟ ಆಡ್ತಾ ಇದೆ ಅಂತ ಹೇಳಿ ಖುಷಿಲಿ. ಏನಾಗಿದೆ ಟೈರು? ಹಾಂ, ಇದಾಗಬಾರ್ದಾ? ಇದೆಲ್ಲ ಫುಲ್ ಇದು ಎಲ್ಲ ಸೌದೋಗಿ ಒಳಗಡೆ ನೂಲು ಬರುತ್ತಲ್ಲ. ಹಾಂ, ಓ, ಚೇಂಜ್ ಮಾಡಿಸಿಲ್ಲ ಅಂದರೆ? ಹಾಂ ಹಾಂ, ಮುಂದೆ ಹಾಳಾಗೋಗಿರೋದಾ? ನೋಡಿ ಗೈಸ್, ಇವತ್ತು ನಮ್ಮೂರಲ್ಲಿ ಎಂಥ ವಿಶೇಷ ಗೊತ್ತಾ? ಇವತ್ತು ನಮ್ಮೂರಲ್ಲಿ ಖಾರ ಹಬ್ಬ ಅಂತ ಮಾಡ್ತಾರೆ. ಇದು ಸಾಮಾನ್ಯ ಮಂಡ್ಯ ಡಿಸ್ಟಿಕ್ಕಲ್ಲಿ ಎಲ್ಲ ಕಡೆನೂ ಮಾಡ್ತಾರೆ. ಏನು ಅಂತಂದರೆ ಅಲ್ಲಿ ನೋಡಿ, ಇವಾಗ ಬೆಳಗ್ಗೆನೇ ಇವತ್ತು ಖಾರ ಹಬ್ಬ ಅಲ್ವಾ, ಅದಕ್ಕೋಸ್ಕರ ಅಲ್ಲಿ ಎಲ್ಲ ಮಟನ್ ಕುಯ್ತಾ ಇದ್ದಾರೆ. ಹಾಗಾಗಿ ಅಲ್ಲಿ ಊರಿನ ಜನ ಎಲ್ಲ ಸ್ವಲ್ಪ ಜನ ಎಲ್ಲ ಬಂದು ತೊಗೊಂಡು ಹೋಗ್ತಾ ಇದ್ದಾರೆ. ಅಲ್ಲಿ ಅಂದರೆ ಚಿಕನ್ ಮಾಡ್ಕೊಳ್ಳೋರು ಚಿಕನ್ ಮಾಡಿಕೊಡ್ತಾರೆ, ಮಟನ್ ತಿನ್ನೋರು ಮಟನ್ ತಿಂತಾರೆ. ಹಾಗಾಗಿ ಇಲ್ಲಿ ಕುಯ್ತಾ ಇದ್ರಲ್ಲ, ಅದಕ್ಕೆ ಸ್ವಲ್ಪ ಜನ ಎಲ್ಲ ತೊಗೊಂಡೋಗ್ಲಿಕ್ಕೆ ಬಂದು ನಿಂತಿದ್ದಾರೆ. ನೋಡಿ ಗೈಸ್, ನಮ್ಮ ಚಿನ್ನಿ ಕಾಫಿ ಕುಡಿಯೋ ಸ್ಟೈಲ್ನ ಹೇಗೆ ಅಂತ ನೋಡಿ. ಕರೆಂಟೇ ಹೋಗ್ಬಿಡ್ತು ನೋಡಿ ಗೈಸ್, ಇದು ನಮ್ಮ ಮನೆಯ ಮಾರ್ನಿಂಗ್ ಬ್ರೇಕ್ಫಾಸ್ಟ್. ಅಮ್ಮ ರೊಟ್ಟಿ ಮಾಡು ಅಂತ ಹೇಳಿದ್ರು, ಅದಕ್ಕೆ ನಾನು ಇವಾಗೆಲ್ಲ ರೆಡಿ ಮಾಡಿಬಿಟ್ಟು ಎಲ್ಲರಿಗೂ ಹಾಕ್ಕೊಡ್ತಾ ಇದ್ದೀನಿ. ಇವಾಗ ನೋಡಿ ಹೇಗೆ ಬಂದಿದೆ ಅಂತ. ಚೆನ್ನಾಗಿರುತ್ತೆ, ಮಾಡ್ಕೊಳ್ತೀನಿ. ಎಲ್ಲ ಮಾಡ್ತಾರೆ. ಏನು ಗೊತ್ತು, ಇದಕ್ಕೆ ನೀವು ಬೇಕಾದರೆ ಏನಾದರೂ ತರಕಾರಿ ಅಂದರೆ ಕ್ಯಾರೆಟ್ ಎಲ್ಲ ತುರ್ದ್ಬಿಟ್ಟು ಹಾಕ್ಕೊಳ್ಬೋದು, ಚೆನ್ನಾಗಿರುತ್ತೆ. ಕೊತ್ತಂಬರಿ ಸೊಪ್ಪೆಲ್ಲ ಹಾಕಿಬಿಟ್ಟು ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ನಾನೇನು ಹಾಕೋಕ್ಕೆ ಹೋಗಿಲ್ಲ ಏನೂ. ತೋರಿಸಿ ಅದು ಓಪನ್ ಎತ್ತಿ ಕರೆಕ್ಟಿಗೆ. ನೋಡಿ ಗೈಸ್, ನಾನು ಸೆಲ್ಫಿ ಸ್ಟಿಕ್ ಆರ್ಡರ್ ಮಾಡಿದ್ದೆ. ಎಷ್ಟು ಚೆನ್ನಾಗಿದೆ ಗೊತ್ತಾ? ಇವತ್ತೇ ಬಂತು. ನನಗಂತೂ ತುಂಬ ಖುಷಿ ಆಯಿತು. ಅಂದರೆ 16ಗೆ ಬರೋದಿತ್ತು, ಆದರೆ ಇವತ್ತು ಬಂದಿದೆ. ನನಗಂತೂ ತುಂಬಾ ಖುಷಿ ಆಯಿತು. ಹಾಗೆಯೇ ಇವತ್ತು ನಮ್ಮ ಮನೇಲಿ ಖಾರ ಹಬ್ಬ ಅಲ್ವಾ, ಅದಕ್ಕೆ ಇವತ್ತು ಚಿಕನ್ ತಂದಿದ್ದಾರೆ. ಇವತ್ತು ಚಿಕನ್ ಸಾಂಬಾರು ಮಾಡ್ತಾರೆ ನಮ್ಮ ಮನೇಲಿ. ಒಗ್ಗರಣೆ ಮತ್ತು ಸಾರು. ಏನು ಗೊತ್ತಾ ಗೈಸ್, ಈ ಚಿಕನ್ನ ನಮ್ಮಮ್ಮ ಮೊಟ್ಟೆ ಕೋಳಿ ಅಂದ್ಕೊಂಡು ಎಂಥ ಸಾಂಬಾರು ಮಾಡಬೇಕಾದ್ರೆ 5 ವಿಷಲ್ ಕೂಗಿಸ್ಬಿಟ್ಟಿದ್ದಾರೆ. ಇದು ಫಾರಮ್ ಕೋಳಿ. ಅಮ್ಮನಿಗೆ ಗೊತ್ತಾಗಲಿಲ್ಲ, ಅವರು ಮೊಟ್ಟೆ ಕೋಳಿ ಅಂತೇಳ್ಬಿಟ್ಟು 5 ಕೂಗಿಸ್ಬಿಟ್ಟಿದ್ದಾರೆ. ನೋಡಿ ಅದು ಹೆಂಗೆ ಬಂದಿದೆ ಗೊತ್ತಾ ಚಿಕನ್ ಲಾಸ್ಟಲ್ಲಿ ನೋಡಿ. ಹಾಯ್ ಗೈಸ್, ಇವತ್ತು ನಮ್ಮನೇಲಿ ಖಾರ ಹಬ್ಬ ಮಾಡ್ತಾ ಇದ್ದಾರೆ. ಖಾರ ಹಬ್ಬ ಅಂದರೆ ಏನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ನನಗೂ ಸರಿಯಾಗಿ ಗೊತ್ತಿಲ್ಲ, ಏನು ಅಂತ ನಿಮಗೆ ಹೇಳ್ತೀನಿ ಆಯ್ತಾ. ಇವಾಗ ನಮ್ಮ ಅಪ್ಪ ಹೇಳ್ತಾರೆ ಎಲ್ಲ, ಅದು ಖಾರ ಹಬ್ಬ ಯಾಕೆ ಮಾಡ್ತಾರೆ ಏನು ಅಂತ ಅಪ್ಪನ ಕೇಳೋಣ ಬನ್ನಿ ಆಯ್ತು. ಅವ್ರು ಏನು ಹೇಳ್ತಾರೆ ನೋಡೋಣ. ಮೇಲೆ ಕೂತ್ಕೊಳ್ಳಿಯಪ್ಪ. ಹಾಂ ಹೇಳಿ. ಇವಾಗಿಂದ ಹೊಸದಾಗಿ ಹಬ್ಬ ಅಂದರೆ ಶುರುವಾಯ್ತಾ ಇರೋದ್ರಿಂದ ಇದು ಹೊಸದಾಗಿ ಖಾರ ಹಬ್ಬ ಅಂದರೆ ಬರುವ ಹಬ್ಬಗಳೆಲ್ಲ ಕರ್ಕ ಬರುವಂತ ಹಬ್ಬ ಇದು. ಅದಕ್ಕೆ ಖಾರ ಹಬ್ಬ ಅಂತ ಹೆಸರು. ಮನೆಯಲ್ಲಿ ತಾರಿಸಿ ಗುಡಿಸಿ ನೀರು ಲೋಗ ಎಲ್ಲ ತೊಳೆದು ದನಿಗ ಕೊಂಬಿಗೆ ಬಣ್ಣ ಹಾಕಿ ಎಲ್ಲ ಮಾಡಿ ಪೂಜೆ ಮಾಡಿ ಮನೇಲಿ ಅವರು ಸಿಹಿ ಖಾರನ ಏನೋ ಅವ್ರ ಮನೇಲಿ ಇದ್ದ ಮಾಡ್ಕೊಂಡು. ಖಾರ ಅಂದ್ರೆ ಖಾರನೇ ಮಾಡ್ಬೇಕು ಅಂತಿಲ್ಲ, ಸಿಹಿ ಮಾಡ್ತಾರೆ, ಮಾರನೆಗೆ ಖಾರ ಮಾಡ್ಕೊತಾರೆ. ನಾವು ಮಾಡುವಂತ ಸಾಮಾನುಗಳಿಗೆಲ್ಲ ಎಡೆ ಇಕ್ಕಿ ಅದನ್ನ ಖಾರ ಹಬ್ಬ ಅಂತ ಕರಿತೀವಿ ನಾವು ಅಷ್ಟೇ. ಅಂದ್ರೆ ಇದೇ ಫಸ್ಟ್ ಹಬ್ಬ, ಇಲ್ಲಿಂದ ಸ್ಟಾರ್ಟ್. ಆದ್ಮೇಲೆ ಉಪವಾಸ, ಅಮ್ಮನ ಹಬ್ಬಗಳು, ಗೌರಿ ಗಣೇಶ ಬರುವಂತ ಹಬ್ಬಗಳಿಗೆಲ್ಲ ಇದು ಕರ್ಕ ಬರುವಂತ ಹಬ್ಬ ಇದು. ಅದಕ್ಕೆ ಖಾರ ಹಬ್ಬ ಅಂತ ಹೆಸರು ಕಟ್ತೀವಿ. ಅದಕ್ಕೆ ಇಡೀ ಊರೇ ಎಲ್ಲ ಮಾಡ್ತಾ ಇರ್ತಾರೆ. ಇಷ್ಟೇ ಗೈಸ್ ಖಾರ ಹಬ್ಬ ಅಂತ ಅಂದ್ರೆ. ಇನ್ನೇನಾದ್ರು ಮಾತಾಡ್ತೀರಾ? ಇನ್ನೇನಿಲ್ಲ ಅಷ್ಟೇ. ಸರಿ, ಬಾಯ್ ಮಾಡಿ. ಬಾಯ್. ಇಷ್ಟೇ ಗೈಸ್.
ನೋಡ್ತಿದ್ರಲ್ಲ ಗೈಸ್, ಅಮ್ಮ ಇವಾಗ ಚಿಕನ್ ಸಾರು ಮಾಡಲಿಕ್ಕೆ ಶುರು ಹಚ್ಕೊಂಡ್ರು. ಮಸಾಲೆ ಎಲ್ಲ ರೆಡಿ ಮಾಡ್ಕೊಂಡು ಇವಾಗ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ, ಎಲ್ಲ ಫ್ರೈ ಮಾಡ್ತಾ ಇದ್ದಾರೆ ನೋಡಿ ಹಾಗೇನೆ. ಆದರೆ ಗೈಸ್ ಏನು ಗೊತ್ತಾ, ಈ ಸಲ ಚಿಕನ್ ತಿಂದಿರೋ ಥರ ಅನಿಸ್ಲೇ ಇಲ್ಲ. ಯಾಕೆ ಅಂತ ನೀವೇ ನೋಡಿ, ಆಮೇಲೆ ಗೊತ್ತಾಗುತ್ತೆ ನಿಮಗೆ. ಬಾಡ್ನೆ ಸುಕ್ಕ ಮೊಟ್ಟೆ ಕೋಳಿ ಸಾರು ಮೊಟ್ಟೆ ಕೋಳಿ ಗೋವಿಂದ ಯಾಕೆ ಅದು ಮೊಟ್ಟೆ ಕೋಳಿ ಎಲ್ಲ ಬಂದೆ ವಾ, ಕೋಳಿ ಮತ್ತು ನೀವು ಎಷ್ಟು ಏನಾಯ್ತು ಏನೋ ಪೀಸ್ ಅಂತ ಕತೆ. ಏನು ಎಲ್ಲ ಕಾದ್ರೋಗಿದ್ದು ಏನೋ ಕಾಣೆ ಅಯ್ಯ, ನೋಡಿ 3 ಗಂಟೆ ಲೇಟ್ ಆಗುತ್ತೆ ಅವನು. ಜನ ತಲೆ ಹೊಡ್ಕೊಂತೀಯ. ಓಡೋಗು, ತಾತನ ಹತ್ರ ಇಸ್ಕ, ಓಡು. ಮುದ್ದೆ ಇಸ್ಕ, ಮುದ್ದೆನ. ಚೆನ್ನಾಗಿದೆ. ಉಪ್ಪು ಹಾಕ್ಬೇಕೇನ್ರಿ ಮಟನ್ಗೆ ಉಳಿಸ್ಬೇಕಾ? ಬೇಡ ಸಾಕು, ಸ್ವಲ್ಪ ಬರ್ತದ ಬೇರೆ ಹೇಳೋದು ನನಗೆ. ನೋಡಿ ಗೈಸ್, ನಮ್ಮಮ್ಮ 5 ವಿಷಲ್ ಕೂಗಿಸಿ ಚಿಕನ್ ಎಲ್ಲ ಹೆಂಗಾಗಿ ಹೋಗ್ಬಿಟ್ಟಿದೆ ಅಂತ ಎಲ್ಲ ಕಳ್ಸೋಗ್ಬಿಟ್ಟಿದೆ. ಇವಾಗ ಅದಕ್ಕೆ ಅಮ್ಮ ಅಂದರೆ ಸಾರಲ್ಲಿರೋ ಚಿಕನ್ ಎಲ್ಲ ಸಪ್ರೇಟ್ ಮಾಡಿ ಅದಕ್ಕೆ ಒಗ್ಗರಣೆ ಥರ ಮಾಡಿದ್ದಾರೆ ಇವಾಗ. ಇದು ಬರೀ ಇವಾಗ ಇದರಲ್ಲೇನು ಚಿಕನ್ ಪೀಸ್ ಯಾವುದಿಲ್ಲ, ಎಲ್ಲ ಬರೀ ಸಾರಷ್ಟೇ. ಈ ಥರ ಮಾಡ್ಕೊಂಡು ತಿಂದ್ವಿ ಗೈಸ್. ಆದರೆ ಈ ಸಲ ಏನು ತಿನ್ನಂಗೆ ಆಗಲಿಲ್ಲ, ಅಂದರೆ ಎಲ್ಲ ಪುಡಿ ಎಲ್ಲ ಕದ್ರೋಗ್ಬಿಟ್ಟಿತ್ತು ಎಲ್ಲನೂ. ಆದರೆ ಏನೋ ಒಂಥರ ಚೆನ್ನಾಗಿತ್ತು. ಚೆನ್ನಾಗಿ ಬರುತ್ತೆ ನೀವು ವಿಡಿಯೋ ಇಟ್ಟರೆ. ವಿಡಿಯೋ ಕ್ಲಾರಿಟಿ ಬರಲ್ಲ ಅಂತ ಹೇಳಿ ನಂಗೆ ಅದೇ ಬೇಜಾರು. ಈಗ ಕ್ಲಾರಿಟಿ ಕಾಣಿಸ್ತಿದೆ. ನಾನು ಎಷ್ಟು ದಿವಸ ಮಾಡ್ತಿದ್ನಲ್ಲ ನೋಡು, ಎಷ್ಟು ನೀಟಾಗಿ ಒಂಥರ ಏನೋ ಒಂಥರ ಅನಿಸ್ತಿತ್ತು. ಎಲ್ಲರೂ ಮೂಲತ ಒಟ್ಟಲ್ಲಿ ಸೇಫ್ಟಿ ಇರೋದಕ್ಕೆ ಮಾಡ್ಕೋ. ಹೌದು, ಹಿಂಗೆ ಇಟ್ಬಿಟ್ಟು ನೋಡಿ ಎಷ್ಟು ನೀಟ್. ಕ್ಯಾನಡ ಏನು ಡ್ಯಾಮೇಜ್ ಆಗ್ಬಾರ್ದು. ಮಾತ್ರ ಬಿದ್ದರೆ ಮಾತ್ರ ಏನು ಉಳಿಯಲ್ಲ. ಹೇಳಿದೀನಿ ಫಸ್ಟ್ ನಿಮಗೆ, ಅದ ಯಾರೋ ಒಡ್ಡಾಡೋದೇ ಅಂತ ಗೊತ್ತಿಲ್ಲದ ಜಾಗ ಮುಡ್ಬೇಡ. ಕಣ್ಣು ಕಾಣಂಗೆ ಮುಡ್ಕೋ. ಮಿಸ್ ಕೈಗೆ ಕೆಳಗೆ ಬಿದ್ದರೆ ಆಮೇಲೆ ಅವ್ರು ಸೋಕ್ಸೋದು ಕತ್ತಿ ಥರ ಆಗಿ ಹೇಳ್ಕೊ ಬಂದ್ರೆ ಬೀಳ್ತಾವೆ. ಹಂಗೆ ಮಾಡಬಾರ್ದು. ನಿಮ್ಮ ಗಡ್ಡಿ ಬಟನ್ ಬಿಚ್ಕೋಬೇಕು. ಏನು ಬಟನ್ ಅದು ಅದು ನೀನು ಎಲ್ಲಿಂದ ವಿಡಿಯೋ ಸ್ಟಾರ್ಟ್ ಮಾಡ್ಬೇಕು ಅಲ್ಲಿ ಹೋಗಿ ಬಟನ್ ಹೋಗ್ಬೇಕು, ಆನ್ ಆಯ್ತದ ಆವಾಗ ವಿಡಿಯೋ. ಚಿನ್ನಿ ನೋಡಿ ಗೈಸ್, ನಮ್ಮ ಚಿನ್ನಿ, ನಮ್ಮ ಪಾಪು. ಇಲ್ಲಿ ಮಗಳು ಹಾಯ್ ಚಿನ್ನಿ, ಹಾಯ್ ಮಾಡಿ ಎಲ್ಲರಿಗೂ. ಅಲ್ಲಿ ಫೋನ್ ಜಾಣ ಇಲ್ಲಿ ಬಟ್ಟೆ ಕೊಡದ, ಬಟ್ಟೆ ಕೊಡ ಬೇಡ, ಬಟ್ಟೆ ಕೊಡ. ಕಪ್ತಾವಂದ್ಯಾ ತಟ್ಟದಾನೆ ಕಾಲಲ್ಲಿ ಅಂತ ಕೊಡಿ. ಅದು ಸಿಗಲ್ಲ, ಬೇಕು, ಇದು ಬೇಕು. ಅಲ್ಲಿ ನೋಡಿ ಗೈಸ್, ನಮ್ಮಮ್ಮ ಕಾಫಿ ರೆಡಿ ಮಾಡ್ತಾ ಇದ್ದಾರೆ. ಏನು ಗೊತ್ತಾ ಗೈಸ್, ನಾನು ಎಲ್ಲರಿಗಿಂತ ಫಸ್ಟೇ ಊಟ ಮಾಡಿಬಿಟ್ಟಿದ್ದೆ. ಇದು ಅಮ್ಮನಿಗಷ್ಟೇ ಗೊತ್ತು. ಇವಾಗ ಊಟ ಆಗಿಲ್ಲ ಅನ್ನೋ ಥರ ಡವ್ ಮಾಡ್ತಾಯಿದ್ದೀನಿ ಇವ್ರ ಜೊತೆ. ನೋಡಿ, ಅಂದರೆ ಅಪ್ಪ ಮತ್ತು ಚಿನ್ನಿ ಆಚೆ ಇದ್ರಲ್ಲ, ಹಾಗಾಗಿ ಅವ್ರು ಬರೋಷ್ಟೊತ್ತಿಗೆ ಊಟ ಮಾಡಿಬಿಟ್ಟಿದ್ದೆ, ಒಳಗಡೆ ಬರೋಷ್ಟೊತ್ತಿಗೆ. ಇಲ್ಲ ಮಾಡಿ ನೀವು. ಅವನಿವಾಗ ಗೆದ್ರೆ
ಎದ್ಮೇಲೆ ತಟ್ಟೆ ಹೋಗುವಂತಲ್ಲ. ಅರ್ಧಂಬರ್ಧ ಊಟ ಮಾಡ್ಕೊಂಡು ಪರವಾಗಿಲ್ಲ ಊಟ ಮಾಡು ಚಿನ್ನಿ, ಸುಮ್ಮನೆ ಏನಕ್ಕೆ ಇದು ಮಾಡ್ತಿದ್ಯಾ? ಇನ್ನು 5 ದಿವಸ ನಾನು ಬರಲಿಲ್ಲ ಅಂದರೆ ಇದು ತಿನ್ನೋಗಿಲ್ಲ. ನಾಲ್ಕುಗೇನೋ ಕೂಗ್ಸಿರೋದು, 4ಕ್ಕೆ ಅಷ್ಟೊತ್ತಿಗೆ ಅಪ್ಪ ಬಂದರು. ಪಾಯಸ ಆಗೋದು ಫುಲ್ಲು. ನಾನು ಬಂದಿದ್ದೆ ಕೂಗ್ತಾ ಇರೋದು, ಏನು ಕೂಗ್ತಾ ಇದ್ದಾರೆ ಅಂತ ಕೇಳಿದೆ. ಆಗ ಮಾಟನ್ನು ಮೊದಲು ಆಫ್ ಮಾಡಿದ್ದು ಅಷ್ಟೇ ಗೊತ್ತಾಗಲಿಲ್ಲ. ಕಡಿ ಯಾವ ಮಾಡಿ ಮೊಟ್ಟೆಗಳು ಇರಲಿಲ್ಲ. ನಾನು ಕಡಿಸ್ಕೊಂಡ್ ಬಂದು ಮೊಟ್ಟೆಗಳು ಗೊತ್ತು. ನಾನು ಹೇಳ್ಬಿಟ್ಟದ ಮನೆಗಳು ಇದಾವ ಅಂತಂದೆ. ಇಲ್ಲ ಬರ್ತವೆ ಹಾಕಡ ಬರ್ತವೆ ಅಂತಂದ. ಮುಂದೆ ನಮ್ಮ ಅಣ್ಣ ಬರ್ತದೆ ಅದೆಷ್ಟು ಬಸ್ಸು ನಾವು ಕೊಡ್ತೀನಿ ಅಂತ ಹೇಳಿದೆ. ಅವನು ಕಡಿಸ್ತೆ ಆಗ ಗೊತ್ತು. ನಿಗಿದೇ ಮಾಡೋಣ ಏನಂತ ನಾಳೆಗೂ ಬರೋದು. ಇದ್ದೇ ಇರ್ತಿತ್ತು ಪೀಸು. ಕಬಾಬ್ ಮಾಡ್ಬೋದಿತ್ತು, ಅರ್ಧ ಇಲ್ಲ ಗ್ರೇವಿನೋ ಇಲ್ಲ ಸಾರು ಏನಾರು ಮಾಡ್ಕೊಂಡು ತಿನ್ಬೋದಿತ್ತು. ಎಷ್ಟಿತ್ತು ನಿಜವಾಗ್ಲೂ ಚಿನ್ನಿ? ನೀನು ನಂಗೆ ಅಂತೀಯಲ್ಲ, ಅಮ್ಮನೆ ಕೇಳು, ಅದರಲ್ಲಿ ಹಾಕ್ತಿದ್ದಾರೆ. 2.25 kg. ಹಂಗೂ ನಮ್ಮ ಅಂದ್ರು ಎಂಥದ್ದು ಮೊಟ್ಟೆನೇ ಇಲ್ವಲ್ಲ ಇದರಲ್ಲಿ, ಮೊಟ್ಟೆನೇ ಹಾಕಿಲ್ವಲ್ಲ. ಏನೋ ಗೊತ್ತಾ ಗೈಸ್, ಇವತ್ತು ಊಟ ಮುಗಿಯೋವರೆಗೂ ಇವತ್ತು 4-5 ವಿಷಿಲ್ ಕೂಗ್ಸಿದ್ರಲ್ಲ, ಅದ್ರ ಬಗ್ಗೆನೇ ಡಿಸ್ಕಷನ್ ನಡೀತಾ ಇರುತ್ತೆ ನಮ್ಮ ಮನೇಲಿ ಇವಾಗ. ಓಕೆ ಗೈಸ್, ಇವತ್ತಿನ ನನ್ನ ವ್ಲಾಗ್ ಹೇಗಿತ್ತು? ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್ ಬಾಯ್.